ನಾನು ಯಾವುದೇ ರೀತಿ ಹೇರ್ ಕಂಡೀಷನರ್ ಬಳಸಿಲ್ಲ ಮತ್ತು ಹೇರ್ ಡ್ರೈಯರ್ ಯೂಸ್ ಮಾಡಿಲ್ಲ. ಆಮೇಲೆ ಸ್ಟ್ರೈಟ್ನಿಂಗ್ ಮಿಷಿನ್ ಇದೆ ನನ್ನ ಹತ್ರ, ಇಲ್ಲ ಅಂತ ಹೇಳಬಾರ್ದು, ಇದೆ. ಬಟ್ ನಾನು ಎಲ್ಲೋ ರೇರಾಗಿ ತುಂಬ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು, ಡೈಲಿ ಸ್ಟೈಲಿಂಗ್ ಮಾಡ್ಕೊಳ್ಳೋದು ಅದೆಲ್ಲ ನಾನು ಮಾಡ್ತಾ ಇರಲಿಲ್ಲ. ಆಮೇಲೆ ಶಾಂಪೂನು ಅಷ್ಟೇ, ನಾನು ಒಂದಕ್ಕೆ ಸ್ಟಿಕ್ ಆನ್ ಆಗಿದ್ದು. ಇವಾಗ ಕ್ಲಿನಿಕ್ ಪ್ಲಸ್ ಶಾಂಪೂ ಹಾಕಿದ್ರೆ ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಅದಕ್ಕೆ ಯಾವುದೇ ರೀತಿ ನಾನು ಕಂಡೀಷನರ್ನ ಯೂಸ್ ಮಾಡ್ತಿರ್ಲಿಲ್ಲ. ಏಕೆಂತಂದರೆ ನಾನು ಅಗಸೆ ಬೀಜದ ಹೇರ್ ಪ್ಯಾಕ್ ಹಾಕೋದ್ರಿಂದ ಅದೇ ಒಂಥರ ಕಂಡೀಷ್ನರ್ ಆಗಿ ವರ್ಕ್ ಆಗ್ತಿತ್ತು ನನಗೆ. ಈಗ ಸುಮಾರು ಜನನೂ ಅಷ್ಟೇ ಕಂಡೀಷ್ನರ್ ಬಗ್ಗೆ ತುಂಬಾ ಡೌಟ್ಸ್ ಇರುತ್ತೆ. ಇವಾಗ ಕೆಲವರು ಡವ್ ಶಾಂಪು ಯೂಸ್ ಮಾಡ್ತಿರ್ತಾರೆ, ಬೇರೆ ಕಂಡೀಷ್ನರ್ ಹಾಕ್ಬೋದಾ, ಇಲ್ಲಾಂತಂದರೆ ಕಾರ್ತಿಕ ಶಾಂಪುಗಂತೂ ಕಂಡೀಷ್ನರೇ ಇಲ್ಲ, ಕ್ಲಿನಿಕ್ ಪ್ಲಸ್ಗೂ ಕಂಡೀಷ್ನರ್ ಇಲ್ಲ. ಹೀಗೆ ಕೆಲವೊಂದಕ್ಕೆ ಇರುತ್ತೆ, ಕೆಲವೊಂದಕ್ಕೆ ಇರಲ್ಲ. ಆದರೆ ಅವರೆಲ್ಲ ಕೆಲವರು ಕಾರ್ತಿಕ ಶಾಂಪು ಬಳಸೋರು ಯಾವ ಕಂಡೀಷ್ನರ್ ಹಾಕಬೇಕು ಅಂತ ಯೋಚನೆ ಮಾಡುವಾಗ ಏನನ್ಸುತ್ತೆ ಗೊತ್ತಾ, ಕಂಡೀಷ್ನರ್ ಬಗ್ಗೆ ತುಂಬ ಡೌಟ್ ಇರುತ್ತೆ. ಹೇರ್ ಗ್ರೋತ್ ಆಗುತ್ತೋ ಇಲ್ವೋ ಬೇರೆದು ಹಾಕಿದ್ರೆ ಅಂತ ಯೋಚನೆ ಇರುತ್ತೆ. ಆದರೆ ನಾನು ಹೇಳೋದು ಇಷ್ಟೇ, ಯಾವುದೇ ರೀತಿ ಕಂಡೀಷ್ನರ್ ಬೇಕಾಗಲ್ಲ. ಏಕೆಂತಂದರೆ ನೀವು ತಿನ್ನೋ ಫುಡ್ಡು ಮತ್ತು ನೀವು ಹೇರ್ ಪ್ಯಾಕ್ಗಳನ್ನ ಹಾಕಿ ಹೇರ್ ಕೇರ್ ಮಾಡೋದ್ರಿಂದ ಅದರಿಂದನೇ ಹೇರು ಚೆನ್ನಾಗಿ ಸಿಲ್ಕಿ ಆ್ಯಂಡ್ ಸ್ಮೂತಾಗಿ ಶೈನಿಂಗ್ ಆಗಿ ಚೆನ್ನಾಗಿರುತ್ತೆ. ಅದಕ್ಕೆ ಕಂಡೀಷ್ನರ್ ಬೇಕೇ ಬೇಕು, ಹಾಕಿದ್ರೆ ಮಾತ್ರ ಹೇರ್ ಗ್ರೋತ್ ಆಗೋದು ಅವೆಲ್ಲ ಸುಳ್ಳು. ಅಂತಂದರೆ ಕೆಲವ್ರಿಗೆ ನಿಜಾನೂ ಇರ್ಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ ಹೇರು, ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೂ ಇರ್ಬೋದು. ಬಟ್ ನನಗನ್ಸಿರೋ ಪ್ರಕಾರ ನಾನಂತೂ ಇದುವರೆಗೂ ಯಾವುದೇ ರೀತಿ ಕಂಡೀಷ್ನರ್ನ ಬಳಸಿಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ನಾನು ಹೇರ್ ಪ್ಯಾಕ್ಗಳನ್ನ ಮಸ್ಟ್ ಆ್ಯಂಡ್ ಶುಡ್ಡು ಕಂಪಲ್ಸರಿ ಹಾಕ್ತಿದ್ದೆ. ಎಷ್ಟೇ ಬ್ಯುಸಿಲಿ ಏನೇ ಇರಲಿ, ಅಕಸ್ಮಾತ್ ಏನಾದರೂ ತುಂಬ ರೇರ್ ಟೈಮಲ್ಲಿ, ಇವಾಗ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಿದ್ದೀನಿ, ಇವತ್ತಿನ ದಿನ ಹೇರ್ ಪ್ಯಾಕ್ ಬೇಡ ಅನ್ನುವಾಗ ನಾನು ನೆಕ್ಸ್ಟ್ ಡೇ ಹಾಕ್ತಿದ್ದೆ. ಇವತ್ತು ಹಾಕೋ ಹೇರ್ ಪ್ಯಾಕ್ನ ನಾನು ನೆಕ್ಸ್ಟ್ ಡೇ ಕಂಪಲ್ಸರಿ ಹಾಕ್ತಿದ್ದೆ. ಆ ರೀತಿಯಾಗಿ ನಾನು ಮಾಡ್ತಾ ಬರ್ತಿದ್ದಿದ್ದು ಹೇರ್ ಕೇರ್ನ. ಇವತ್ತಿಗೂ ಅಷ್ಟೇ, ನಾನು ಎಲ್ಲೋ ತುಂಬ ರೇರ್ ಇದ್ದ ದಿನ ಮಾತ್ರ ನಾನು ಹಾಕ್ತಿರ್ಲಿಲ್ಲ. ಎಷ್ಟೇ ಬ್ಯುಸಿ ಇದ್ದರೂ ನಾನು ಹೇರ್ ಪ್ಯಾಕ್ಗಳನ್ನ ಹಾಕ್ತೀನಿ. ಆಮೇಲೆ ಹೇರ್ ಪ್ಯಾಕ್ ಹಾಕುವಾಗ ಹೇರ್ ಆಯಿಲ್ನು ಕೂಡ ನಾನು ಅಪ್ಲೈ ಮಾಡಿರ್ತೀನಿ. ಯಾವುದೇ ರೀತಿ ಡ್ರೈ ಹೇರ್ಗೆ ಹೇರ್ ಪ್ಯಾಕ್ ಹಾಕ್ತಿರ್ಲಿಲ್ಲ ನಾನು, ಹೇರ್ ಆಯಿಲ್ ಜೊತೆಗೇ ಹೇರ್ ಪ್ಯಾಕ್ ಹಾಕ್ಕೊಳ್ತಿದ್ದಿದ್ದು. ಆಮೇಲೆ ನಾನು ಹೇರ್ ಪ್ಯಾಕ್ ಹಾಕಿದ್ರೆ ನಾನು ಬಂದ್ ಮಾಡಿಬಿಡ್ತಿದ್ದೆ, ಅಂದರೆ ಗಂಟು ಹಾಕ್ಬಿಟ್ಟಿದ್ದೆ. ಕನ್ನಡದಲ್ಲಿ ಹೇಳಬೇಕಂತಂದರೆ ಗಂಟು ಹಾಕ್ಕೊಳ್ಳೋದು. ನಾನು ಯಾವಾಗಲೂ ಗಂಟು ಹಾಕ್ದಂಗೆ ಇರ್ತೀನಿ. ಕೂದಲನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಲೂಸರ್ ಬಿಡಲ್ಲ. ಮತ್ತು ಬ್ರೈಡು ಹಾಕಲ್ಲ. ಬ್ರೈಡು ಹಾಕಿದ್ರೆ ತುದಿನಲ್ಲಿ ಸ್ವಲ್ಪ ಮಡ್ಚ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ತಾರೆ. ಅಂತಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಸ್ಕೂಲ್ಗಳಲ್ಲಿ ಹಾಕ್ತಾರಲ್ಲ ಬದನೆಕಾಯಿ ಜಡೆ ಅಂತ, ನೀವೆಲ್ಲ ಕೇಳಿರ್ಬೋದು. ಆ ರೀತಿಯಾಗಿ ನಾನು ಹಾಕ್ಕೊಳ್ಳೋದು ಅಷ್ಟೇ. ಇವತ್ತಿನವರೆಗೂ ಹಾಗೆ ಹಾಕ್ಕೊಳ್ತಾ ನಾನು ಬೆಳೆಸ್ತಾ ಇದ್ದಿದ್ದು. ಆಮೇಲೆ ಇನ್ನೊಂದೇನು ಅಂತಂದರೆ, ನಾನು ಹೊರಗಡೆ ಎಲ್ಲಾದರೂ ಹೋದಾಗ ರೇರಾಗಿ ಲೂಸರ್ ಬಿಡ್ತಿದ್ದಿದ್ದು. ಅದುವೇ ತುಂಬಾ ಅಂತಂದರೆ, ಅವಾಗ ಹೋದಾಗಲೂ ಜೊತೆಗೆ ಹೆಣ್ಮಕ್ಳಂದರೆ ಮಾಮೂಲಿ ಅಲ್ವಾ, ಏನಾದರೂ ಒಂದು ರಬ್ಬರ್ ಬ್ಯಾಂಡು, ಕ್ಲಿಪ್ಗಳು, ಇಲ್ಲ ಏನಾದರೂ ಒಂದು ಇಟ್ಕೊಂಡಿರ್ತೀವಿ ಸೇಫರ್ ಸೈಡ್ ಇರಲಿ ಅಂತ ಅಂದ್ಬಿಟ್ಟು. ನಾನು ಅದೇ ರೀತಿ ಒಂದಷ್ಟು ರಬ್ಬರ್ ಬ್ಯಾಂಡ್ಗಳು, ಕ್ಲಿಪ್ಗಳನ್ನ ಎಲ್ಲ ಮೇಂಟೈನ್ ಮಾಡ್ತಿದ್ದೆ. ಎಲ್ಲೂ ಬೇಕು ಅಂದಾಗ ಮಾತ್ರ ಲೂಸರ್ ಬಿಡ್ತಿದ್ದೆ. ಅದಾದಮೇಲೆ ಬನ್ನು, ಕ್ಲಿಪ್ಪು ಏನಾದರೂ ಒಂದು ಹಾಕಿ ಮೇಂಟೈನ್ ಮಾಡ್ತಾ ಇರೋದು. ನೀವೆಲ್ಲ ಕೇಳ್ಬೋದು, ಏನು ಹೇರ್ ಪ್ಯಾಕ್ ಹಾಕ್ದಂಗೆ ಹೇಳ್ತಿದ್ರ ನೀವು, ನಿಜವಾಗ್ಲೂ ಸುಳ್ಳ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ನಾನು ಹಾಕ್ದಂಗೆ ಹೇಳ್ತಿದ್ದೆ ಹೇರ್ ಪ್ಯಾಕ್. ಅದು ನಾನು ಅಂದರೆ ಓವರ್ ನೈಟ್ ಹಾಕ್ತಿರ್ಲಿಲ್ಲ. ಓವರ್ ನೈಟ್ ಆಯಿಲ್ ಅಪ್ಲೈ ಮಾಡಲ್ಲ ನಾನು ಇದುವರೆಗೂ ಆಯಿತು. ಓವರ್ ನೈಟ್ ಆಯಿಲ್ನ ಅಪ್ಲೈ ಮಾಡಲ್ಲ. ನಾನೇನಾದರೂ ಹೇರ್ ವಾಶ್ ಮಾಡೋ ದಿನ, ಇವತ್ತಿನ ದಿನ ನಾನು ಹೇರ್ ವಾಶ್ ಮಾಡ್ತೀನಿ ಅಂದರೆ 2 ಅವರ್ಸ್ ನನಗೆ ಗೊತ್ತಿರುತ್ತೆ ನಾನು ಇವತ್ತು ಹೇರ್ ವಾಶ್ ಮಾಡ್ತೀನಿ ಅಂತ. 2 ಅವರ್ಸ್ ಮುಂಚೆ ಇಲ್ಲ 1 ಅವರ್ ಮುಂಚೆ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ, ಅದಾದಮೇಲೆ ಹೇರ್ ಪ್ಯಾಕ್ಗಳನ್ನ ರೆಡಿ ಮಾಡಿಕೊಂಡು ಅದನ್ನು ಕೂಡ ನಾನು ಅಪ್ಲೈ ಮಾಡ್ಕೊಳ್ಳೋದು. ಆಮೇಲೆ ನ್ಯಾಚುರಲ್ಲಾಗಿ ಡ್ರೈ ಆಗೋದಕ್ಕೆ ಬಿಡ್ತೀನಿ. ನಾನು ಯಾವುದೇ ರೀತಿ ಡ್ರೈಯರ್ ಯೂಸ್ ಮಾಡಲ್ಲ. ಇಲ್ಲಾಂತಂದರೆ ಫ್ಯಾನ್ಗಳಲ್ಲಿ ಒಣಗಿಸ್ಕೊಳ್ಳೋದು ಕೂದಲನ್ನ, ಆ ರೀತಿ ಏನು ಮಾಡಲ್ಲ. ನ್ಯಾಚುರಲ್ಲಾಗಿ ಬಿಟ್ಬಿಡ್ತೀನಿ. ಸುಮಾರು 1 ಅವರ್ 2 ಅವರ್ ಬಿಟ್ಟರೆ ಸಾಕಾಗುತ್ತೆ. ಅದ್ರ ಪಾಡಿಗೆ ಅದು ನ್ಯಾಚುರಲ್ಲಾಗಿ ಡ್ರೈ ಆಗುತ್ತೆ. ನೀವು ಡ್ರೈ ಆಗೋ ತನಕನೂ ಲೂಸರಲ್ಲೇ ಇರ್ತೀರಾ ಅಂತ ನೀವು ಕೇಳ್ಬೋದು. ಆದರೆ ಇಲ್ಲ, ಒಂದು ಸಿಂಪಲ್ ಆಗಿರೋ ಒಂದು ಚಿಕ್ಕದು ಕ್ಲಿಪ್ ಹಾಕಿದ್ರೆ ಸಾಕಾಗುತ್ತೆ. ಹಾಗೆ ಸಮ್ಟೈಮ್ಸ್ ಏನಾದರೂ ಬಿಸಿಲಿತ್ತು ಅಂತಂದರೆ ಹೊರಗಡೆ ಹೋಗಿ ಬಿಸಿಲಲ್ಲಿ ನ್ಯಾಚುರಲ್ಲಾಗಿ ಡ್ರೈ ಮಾಡ್ಕೊಳ್ತೀನಿ. ಏಕೆಂತಂದರೆ ನಮ್ಮ ಮನೆ ಮುಂದೆನೇ ಸ್ವಲ್ಪ ಬಿಸಿಲು ಜಾಸ್ತಿ ಬರ್ತಾ ಇರುತ್ತೆ. ಅವಾಗಿದ್ದಾಗ ನಾನು ಅಲ್ಲೇ ಬಿಸಿಲಲ್ಲೇ ಒಣಗಿಸ್ಕೊಳ್ತೀನಿ. ಇಲ್ಲ ಅಂತಂದರೆ ಎನಿ ಟೈಮ್ ಬಿಸಿಲಿರುತ್ತೆ ಅನ್ನೋದು ಸುಳ್ಳು. ಯಾವಾಗ ಬಿಸಿಲಿರುತ್ತೋ ಆವಾಗ ಡ್ರೈ ಮಾಡ್ಕೊಳ್ತೀನಿ. ಇಲ್ಲಾಂತಂದರೆ ಮನೆಯಲ್ಲೇ ಇವಾಗ ಏನಾದ್ರು ಕೆಲಸ ಇರುತ್ತೆ, ಏನಾದ್ರು ಮಾಡ್ತಾ ಇರ್ಬೇಕಾದ್ರೆ ಕ್ಲಿಪ್ ಹಾಕ್ಬಿಟ್ರೆ ಸಾಕು, ಅದೇ ನ್ಯಾಚುರಲ್ಲಾಗಿ ಡ್ರೈ ಆಗುತ್ತೆ. ಅದಾದಮೇಲೆ ನಾನು ನೀಟಾಗಿ ತಲೆನ ಬಿಡಿಸಿ ನೀಟಾಗಿ ತಲೆ ಬಾಚಿಕೊಂಡು ನನಗೆ ಯಾವ ಸ್ಟೈಲ್ ಬೇಕು ಆ ಸ್ಟೈಲ್ನ ನಾನು ಸ್ಟೈಲ್ ಮಾಡ್ಕೊಳ್ತಿದ್ದೆ. ತುಂಬ ಸ್ಟ್ರೈಟ್ನಿಂಗ್ ಯೂಸ್ ಮಾಡೋದು, ಇಲ್ಲ ಯಾವ್ದಾದ್ರು ಕ್ರೀಮ್ ಹಾಕೋದು, ಇಲ್ಲಾಂದರೆ ಯಾವ್ದಾದ್ರು ಕಂಡೀಷ್ನರು, ಇಲ್ಲಾಂದರೆ ಏನಾದರೂ ಒಂದು ಹೇರ್ ಸಿರಮ್ ಹಾಕೋದು, ಆ ರೀತಿ ಎಲ್ಲ ನಾನು ಮಾಡೋದೇ ಇಲ್ಲ. ನಾನು ಆ್ಯಕ್ಚುಲಿ ಹೇರ್ ಸಿರಮ್ನು ಯೂಸ್ ಮಾಡಲ್ಲ ಹೇಳಬೇಕು ಅಂತಂದರೆ.
ಎಲ್ಲೋ ರೇರಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತೀನಿ ಅಷ್ಟೇ. ಅದು ಬೇಕಂದರೆ ಎಮರ್ಜೆನ್ಸಿ ಇತ್ತು ಸ್ಟ್ರೈಟ್ನಿಂಗ್ ಅಂದರೆ ಕೆಲವೊಂದು ಔಟ್ಫಿಟ್ಗೆ ಸ್ಟ್ರೈಟ್ನಿಂಗ್ ಬೇಕಾಗುತ್ತೆ ಅಂದಾಗ ಮಾತ್ರ ಮಾಡ್ಕೊಳ್ತೀನಿ ಅಷ್ಟೇ. ಎಲ್ಲ ಔಟ್ಫಿಟ್ಗೂ ಸ್ಟ್ರೈಟ್ನಿಂಗೇ ಬೇಕು, ಕಲರೇ ಬೇಕು ಅಂತೇನೂ ಇಲ್ಲ. ನ್ಯಾಚುರಲ್ಲಾಗಿ ದೇವ್ರು ಹೇಗೆ ಕೊಟ್ಟಿರ್ತಾನೋ ಅದನ್ನು ಮೇಂಟೈನ್ ಮಾಡಿಕೊಂಡು ಅದನ್ನೇ ಸ್ಟೈಲಿಂಗ್ ಮಾಡಿಕೊಂಡ್ರೆ ತುಂಬಾ ಲುಕ್ಕಾಗಿ ಕಾಣುತ್ತೆ. ಆಮೇಲೆ ಏನು ಗೊತ್ತಾ, ನಾವು ಹೇರ್ ಕೇರ್ ಮಾಡುವಾಗಲ ಯಾರಾದರೂ ಕೇಳ್ತಾರಲ್ಲ ಈ ಟಿಪ್ಸ್, ಕೆಲವರಿಗೆಲ್ಲ ಅಕಸ್ಮಾತ್ ಉದ್ದ ಕೂದಲಿದ್ರೆ ಎಲ್ಲರೂ ಮಾತಾಡ್ಸ್ತಾರೆ, ಹೇಗೆ ಮೇಂಟೈನ್ ಮಾಡ್ತೀರಾ, ಹೇಗೆ ಕೇರ್ ಮಾಡ್ತೀರಾ ಅಂದಾಗ ಆದಷ್ಟು ನಾವು ಇದೇ ಹಾಕ್ತೀವಿ ಅದೇ ಹಾಕ್ತೀವಿ ಅನ್ನೋಕ್ಕಿಂತ ಮಾಮೂಲಿ ತಿನ್ನೋ ಫುಡ್ಡು, ನಾವು ನೀರು ಚೆನ್ನಾಗಿ ಕುಡಿದ್ರೆ ಹೇರ್ ಕೇರ್ ಆಗುತ್ತೆ ಅನ್ನೋದು ಹೇಳಬೇಕಾಗುತ್ತೆ. ಏಕೆಂದರೆ ಕೆಲವ್ರದ್ದು ಕಣ್ಣು ಬೀಳುತ್ತೆ, ದೃಷ್ಟಿ ತಾಗುತ್ತೆ ಅಂತಾರಲ್ಲ ಹಾಗಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರೆ ಹಾಗೆ ಮೇಂಟೈನ್ ಮಾಡ್ತಾ ಬರಬೇಕು ಸುಮ್ಮನೆ. ಅದನ್ನು ಕೂಡ ತುಂಬಾ ಕೇರ್ಫುಲ್ಲಾಗಿ ಕೇರ್ ಮಾಡಬೇಕು. ನಾನು ಅಷ್ಟೇ ಸಮ್ಟೈಮ್ಸ್ ಹೇಳ್ತೀನಿ ನಾನು ಈ ಥರ ಇವಾಗ ಹೇರ್ ಪ್ಯಾಕ್ ಹಾಕಿದ ತಕ್ಷಣ ಸಡನ್ನಾಗಿ ಯಾರಾದರೂ ಬರ್ತಾರೆ, ಇಲ್ಲ ಪಕ್ಕದ ಮನೆಯವರು ಇಲ್ಲ ಫ್ರೆಂಡ್ಸು ಯಾರಾದರೂ ಬರ್ತಾರೆ, ಬರೋಕ್ಕೂ ಮುಂಚೆ ಯಾರೂ ಹೇಳಿಬಿಟ್ಟು ಬರಲ್ಲ, ಇಲ್ಲಾಂದರೆ ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ, ಅಕ್ಕಪಕ್ಕದವ್ರು ಬರ್ತಿರ್ತಾರೆ. ಆವಾಗ ಹೇರ್ ಕೇರ್ ಏನು ಅಪ್ಲೈ ಮಾಡಿದ್ದೀರಾ ಏನು ಅಂತ ಎಲ್ಲ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲ ಈ ರೀತಿ ಮೆಂತ್ಯ ಅಗಸೆ ಬೀಜ ಅಪ್ಲೈ ಮಾಡಿದ್ದೀನಿ ಅಂತ ಹೇಳ್ತೀನಿ ಹೊರತು ಈ ಥರನೇ ಮಾಡ್ತೀನಿ ಆ ಥರನೇ ಮಾಡ್ತೀನಿ ಅನ್ನೋದು ನಾನು ಹೇಳಲ್ಲ. ಏಕೆಂದರೆ ಅವ್ರವ್ರ ಹೇರು ಒಂದೊಂದು ರೀತಿಯಲ್ಲಿ ಬೆಳೆಯುತ್ತೆ. ಇವಾಗ ಎಲ್ಲರ ಹೇರು ಒಂದೇ ಥರ ಬೆಳೆಯಲ್ಲ, ಅವ್ರ ಹೆರಿಡಿಟಿ ತಕ್ಕಂಗೆ. ಕೆಲವ್ರಿಗೆ ಫಾಸ್ಟಾಗಿ ಗ್ರೋ ಆಗುತ್ತೆ, ಏಕೆಂದರೆ ಅವರ ಹೆರಿಡಿಟಿ ಇರುತ್ತೆ, ಅವ್ರ ತಾಯಿಗೆ ಇಲ್ಲ ಅವ್ರ ಅಜ್ಜಿಗೆ ಆ ರೀತಿ ಕೂದಲು ಉದ್ದ ಇರೋರಿಗೆ ಅದೇ ರೀತಿ ಉದ್ದವಾಗಿ ಬೆಳೀತಾ ಬರುತ್ತೆ. ನೀವೆಲ್ಲ ಕೇಳ್ಬೋದು, ನೀವು ಶಾಂಪೂನೂ ಹಾಕಿ ಸೀಗೆ ಪುಡಿನೂ ಹಾಕ್ತೀರಾ ಅಂತ. ಅಂದರೆ ವಾರಕ್ಕೆ ಒಂದು ದಿನ ನಾನು ಏನು ಮಾಡ್ತೀನಿ ಅಂತಂದರೆ ವಾರದಲ್ಲಿ 2 ದಿನ ನಾನು ಶಾಂಪೂನೇ ಬಳಸೋದು. ಅಂದರೆ ನನ್ನ ಹೇರ್ ಎಷ್ಟು ಲೆಂತ್ ಇರುತ್ತೋ ಅಷ್ಟು ನೋಡಿಕೊಂಡು ಶಾಂಪೂನ ಯೂಸ್ ಮಾಡ್ತೀನಿ. ವಾರದಲ್ಲಿ 1 ದಿನ ನಾನು ಸೀಗೆಕಾಯಿ ಪುಡಿನ ಹಾಕ್ತೀನಿ, ಆಲ್ಮೋಸ್ಟ್ ಒಂದು 50%. ಇವಾಗ ನಾನು 2 ಶಾಂಪೂ ಯೂಸ್ ಮಾಡ್ತಿದ್ರೆ 1 ಶಾಂಪೂ ಯೂಸ್ ಮಾಡಿ ಇನ್ನು 1 ಶಾಂಪೂ ಕ್ವಾಂಟಿಟಿಗೆ ನಾನು ಸೀಗೆ ಪುಡಿನ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋದು. ಆ ರೀತಿ ನಾನು ಮೇಂಟೈನ್ ಮಾಡ್ತಾ ಬರೋದು. ಇನ್ನು ಹರಳೆಣ್ಣೆ ಹಚ್ಚೋದು ಇಲ್ಲ ಬೇರೆ ಯಾವ್ದಾದ್ರು ಆಯಿಲ್ನ ಮಿಕ್ಸ್ ಮಾಡೋದು ಆ ರೀತಿ ಏನು ಮಾಡ್ತಿರ್ಲಿಲ್ಲ. ಒಂದೇ ಆಯಿಲ್ಗೆ ಸ್ಟಿಕ್ ಆನ್ ಆಗ್ತಿದೆ, ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ನಾನು ಕೂಡ. ಅಂದರೆ ಏನು ಗೊತ್ತಾ, ಅದಕ್ಕೆ ಪೇಷನ್ಸ್ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಟ್ರೆಸ್ ಇರಬಾರ್ದು. ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ನೀರು ಎಷ್ಟು ಚೆನ್ನಾಗಿ ಕುಡಿತೀವೋ ನಾವು ಫೇಸು ಕೂಡ ಗ್ಲೋ ಆಗುತ್ತೆ, ಹೇರು ಕೂಡ ಚೆನ್ನಾಗಿ ಕೇರ್ ಮಾಡ್ಬೋದು. ನಾನು ಸಮ್ಟೈಮ್ಸ್ ಏನು ಮಾಡ್ತೀನಿ ಅಂತಂದರೆ ಫೇಸ್ಗೂ ಕೂಡ ಹೇರ್ ಕೇರ್ ಮಾಡೋದಿನ ಫೇಸ್ಗೂ ನಾನು ಯಾವುದೇ ರೀತಿ ಒಂದು ಬೇರೆ ಬೇರೆ ಪ್ರಾಡಕ್ಟು ಕ್ರೀಮ್ಗಳನ್ನ ಹಾಕಲ್ಲ. ಬದಲಿಗೆ ಅಕ್ಕಿ ಹಿಟ್ಟು ರೋಸ್ ವಾಟ್ರ್ ಹಾಕಿ ಫೇಸ್ನ ಗ್ಲೋ ಮಾಡ್ಕೋತಾ ಇರ್ತೀನಿ. ಅದನ್ನೇ ವಾರಕ್ಕೆ 1 ದಿನ ಹಾಕಿ ನಾನು ಕೇರ್ ಮಾಡ್ತೀನಿ. ಇದುವರೆಗೂ ಕೂಡ ಇದೇ ರೀತಿ ನಾನು ಹೇರ್ ಕೇರ್ ಮಾಡ್ತಾನೆ ಬಂದಿರೋದು. ನಾನು ವುಡನ್ ಕೂಮ್ನ ಯೂಸ್ ಮಾಡ್ತೀನಿ, ಕೆಲವೊಂದಷ್ಟು ರಬ್ಬರ್ ಬ್ಯಾಂಡ್ಗಳು, ಸ್ಯಾಟಿನ್ ರಬ್ಬರ್ ಬ್ಯಾಂಡ್ಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡೋದು. ಆಲ್ಮೋಸ್ಟ್ ಜಾಸ್ತಿ ಅದನ್ನೇ ಯೂಸ್ ಮಾಡೋದು. 90% ನಾನು ಕೂದಲನ್ನ ಗಂಟು ಹಾಕ್ದಂಗೆ ಇರ್ತೀನಿ. ಎಲ್ಲೋ ಒಂದು 5% ಕೆಲವೊಂದು ಸತಿ ಬ್ರೈಡ್ ಮಾಡ್ತೀನಿ, ಜಡೆ ಎಣ್ಕೊಳ್ತೀನಿ, ಇಲ್ಲ ಕೆಲವು ಸತಿ ಲೂಸರ್ನ ಬೇಕಂದರೆ ಮಾತ್ರ ಲೂಸರ್ನ ಬಿಡ್ತೀನಿ ಅಷ್ಟೇ. ನಾನು ಕೊನೆಯದಾಗಿ ಹೇಳ್ಬೇಕಂತಂದರೆ ನೀವೆಲ್ಲ ಆಲ್ಮೋಸ್ಟ್ ತಮ್ಮನೇಲಲ್ಲಿ ನೋಡಿರ್ತೀರ, ನಾನು ಹೇರ್ ಕಟ್ ಮಾಡಿಸಿದ್ನ ನಿಜಾನ, ಅಷ್ಟು ಲಾಂಗ್ ಹೇರ್ ಇತ್ತು ಯಾಕೆ ಕಟ್ ಮಾಡಿಸಿದ್ರಿ ಅನ್ನೋ ಪ್ರಶ್ನೆಗೆ ಹೌದು, ನಾನು ಹೇರ್ನ ಕಟ್ ಮಾಡಿಸ್ದೆ. ಕೆಲವೊಂದು ಸಂದರ್ಭ ಕೆಲವೊಂದು ಸನ್ನಿವೇಶ ನಮಗೆ ಬೇಕಾಗುತ್ತೆ, ಮಾಡಿಸ್ಬೇಕಾಗುತ್ತೆ, ಮಾಡಿಸಿರ್ತೀವಿ. ತುಂಬಾ ಬೇಜಾರಾಗ್ತಿದೆ ಹೇರ್ ಕಟ್ ಮಾಡಿಸಿರೋದು, ಮತ್ತೆ ರೀಗ್ರೋತ್ ಮಾಡಬೇಕಲ್ಲ ಅಂದು. ಅಂದರೆ ಮಾಡಿದ್ರಾಯ್ತು, ಪರ್ಮನೆಂಟ್ ಅಲ್ಲ, ಯಾವುದು ಕೂಡ ಪರ್ಮನೆಂಟ್ ಅಲ್ಲ. ಬೆಳೆಸಿದ್ರೆ ಬೆಳೆಸ್ತಾನೆ ಇರ್ಬೋದು, ಕಟ್ ಮಾಡಿಸಿದ್ರೆ ಬೆಳೀತಾನೆ ಇರುತ್ತೆ ಅದು. ಹಾಗಾಗಿ ನಾನು ಕಟ್ ಮಾಡಿಸ್ಬೇಕು ಅನ್ನಿಸ್ತು, ಕಟ್ ಮಾಡಿಸಿದ್ದೀನಿ. ನೀವು ನೋಡಿರ್ಬೋದು ತಮ್ಮನೇಲಲ್ಲಿ ಆ ಲೆವೆಲ್ಗೆ ನಾನು ಕಟ್ ಮಾಡಿಸಿದ್ದೀನಿ. ಮತ್ತು ಇವಾಗ ರೀಗ್ರೋತ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ವಾರ ಬಿಟ್ಟು ಅದಾದಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಮನೆಯವ್ರಿಗಂತೂ ಇಷ್ಟನೇ ಇಲ್ಲ ನಾನು ಹೇರ್ ಕಟ್ ಮಾಡಿಸಿರೋದು. ಅಂದರೆ ಆಡು ಭಾಷೆಲಿ ಅಂತಾರಲ್ಲ, ಹೋಗಿ ಕೋತಿ ಕಟ್ಟಿಂಗ್ ಮಾಡಿಸ್ಕೊಂಬಂದಿದ್ಯಾ ಅಂತ ಆ ರೀತಿ ಬೈತಾಯಿದ್ರು. ಆದರೆ ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸಂದರ್ಭ ಹಂಗಿರುತ್ತೆ, ಪರಿಸ್ಥಿತಿಗೆ ತಕ್ಕಂತೆ ನಾವು ಬದಲಾಗ್ತಾ ಹೋಗ್ತಿರ್ಬೇಕು. ಅಂದರೆ ಗೋ ವಿತ್ ದ ಫ್ಲೋ ಅಷ್ಟೇ. ಹಾಗಾಗಿ ಕಟ್ ಮಾಡಿಸಿದ್ದೀನಿ ಇವಾಗ ಆ ಲೆವೆಲ್ಗೆ. ಮತ್ತೆ ಬೇಕು ಅಂತಂದರೆ ಇವಾಗ ಅದನ್ನು ಜಾಯಿಂಟ್ ಮಾಡೋಕ್ಕಾಗುತ್ತಾ, ಮತ್ತೆ ಬೆಳೆಸ್ಕೊಬೇಕಷ್ಟೆ. ನಮ್ಗೆ ಯಾವ ರೀತಿ ಈಗ ನಾವು ಅಂದ್ಕೊಬೋದು, ಬಿಡಪ್ಪ ಮೊದಲೆಲ್ಲ ತೆಳ್ಳಗಿತ್ತೇನೋ ಇವಾಗ ದಪ್ಪವಾಗಿ ಬೆಳೆಯುತ್ತೆ ಅನ್ನೋ ಥರ ಪಾಸಿಟಿವ್ ಆಗಿ ತೊಗೊಂಡು ಕಟ್ ಮಾಡಿಸಿರೋದನ್ನ ಇವಾಗ ಬೆಳೆಸ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್
ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಹೇರ್ಗೆ ಇವಾಗ ಕಟ್ ಮಾಡಿಸಿದ್ದೀನಲ್ಲ ಆಲ್ರೆಡಿ, ಮತ್ತು ಇವಾಗ ನಿಮಗೆ ಒಂಥರ ಅದು ಲೈವಲ್ಲಿ ಕಾಣಿಸ್ದಂಗೆ ಆಗುತ್ತೆ. ಇವಾಗ ಕಟ್ ಮಾಡಿಸಿರೋದನ್ನ ಹೇಗೆ ಉದ್ದವಾಗಿ ಬೆಳೆಸ್ತಾರೆ ನೀವು ಅಂದ್ಕೊಬೋದು, ಉದ್ದ ಕೂದಲು ಇವರು ಬೇರೆ ಏನೇನೋ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಉದ್ದ ಕೂದಲು ಬೆಳೆಸ್ಕೊಂತಿರ್ತಾರೆ, ನಮಗೆ ಬರೀ ಈ ರೀತಿ ಮಾಡಿದೆ ಆ ರೀತಿ ಮಾಡಿದೆ ಅಂತ ಹೇಳ್ತಾರೆ ಅಷ್ಟೇ ಅಂತ ಅಂದ್ಕೊಬೋದು. ಬಟ್ ಅಲ್ಲ, ನಾನು ನಿಜವಾಗ್ಲೂ ಕೂಡ ನಾನು ಜೆನ್ಯೂನಾಗೆ ಹೇಳ್ತಾ ಇರೋದು. ನಾನು ಈ ರೀತಿಯೇ ಪ್ಯಾಕ್ಗಳನ್ನ ಹಾಕಿ ಬೆಳೆಸಿದ್ದು. ಮತ್ತು ಇವಾಗ ರೀಗ್ರೋತ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ಡೇ 1 ಹೇಗಿತ್ತು, ಡೇ 5 ಹೇಗಿತ್ತು, ಡೇ 10, ಡೇ 15 ಹೀಗೆ, ಆಮೇಲೆ 1 ಮಂತ್, 2 ಮಂತ್, 3 ಮಂತ್ ಹೀಗೆ ಹೇಗೆ ಬೆಳೀತಾ ಬಂತು ನನ್ನ ಕೂದಲು ಅನ್ನೋದನ್ನು ನೀವೀಗ ತಮ್ನೇಲಲ್ಲಿ ನೋಡಿರ್ತೀರಲ್ಲ. ಇವತ್ತು ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ ತಮ್ನೇಲಲ್ಲಿ ನೋಡಿರ್ತೀರ. ಅಷ್ಟು ಲೆವೆಲ್ ಇರೋದು. ನೆಕ್ಸ್ಟ್ ಇನ್ನು 1 ವರ್ಷದಲ್ಲಿ ನಾನು ಕರೆಕ್ಟಾಗಿ ನಾನು ಅಂದ್ಕೊಂಡಷ್ಟು ಕೂದಲು ಬೆಳೆಸ್ತೀನ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ನೀವೇ ನೋಡ್ತೀರ ಅವಾಗ ಡಿಫ್ರೆನ್ಸು. ನೀವು ಬೇಕಾದ್ರೆ ನನ್ನ ಜೊತೆ ನಾನು ಏನು ಅಪ್ಲೈ ಮಾಡ್ತೀನಿ ಅದು ನಿಮಗೆ ಒಂದು ಸತಿ ಪ್ಯಾಚ್ ಟೆಸ್ಟ್ ಮಾಡಿ, ಅಕಸ್ಮಾತ್ ಇಷ್ಟ ಆದರೆ ನೀವು ಕೂಡ ಕಂಟಿನ್ಯೂ ಮಾಡ್ಬೋದು. ನನಗಂತೂ ಇಲ್ಲಿ ತನಕ ಡ್ಯಾಂಡ್ರಫ್ ಇಲ್ಲ, ಮತ್ತು ಇಚ್ಚಿನೆಸ್ ಇಲ್ಲ, ಅದಾದಮೇಲೆ ಸ್ಪ್ಲಿಟ್ ಎಂಡ್ಸ್ ಕೂಡ ಇಲ್ಲ. ಬಟ್ ಕಟ್ ಮಾಡಿಸಿದ್ದೀನಿ ಅಷ್ಟೇ. ಅದನ್ನು ರೀಗ್ರೋತ್ ಮಾಡ್ತೀನಿ. ಅದು ದಪ್ಪ ಇಲ್ಲೇ ತೆಳ್ಳಗೆ ಬರಲಿ. ನಾನು ದಪ್ಪ ಬರೋದಕ್ಕೇ, ದಪ್ಪವಾಗಿ ಕೂದಲು ಬೆಳೆಸೋದಕ್ಕೇ ಟ್ರೈ ಮಾಡಿ ಇದೇ ಹೇರ್ ಪ್ಯಾಕ್ಗಳನ್ನ ಹಾಕಿ ರೀಗ್ರೋತ್ ಮಾಡ್ತೀನಿ. ಇದ್ರ ಜೊತೆ ಯಾವುದಾದ್ರೂ ನನಗೆ ಬೇಕು ಅನಿಸಿದ್ರೆ ಅದನ್ನು ಕೂಡ ಹೇರ್ ಪ್ಯಾಕ್ಗಳನ್ನ ಹಾಕ್ತೀನಿ. ನಾನು ಯಾವ್ಯಾವ ರೀತಿ ಹೇರ್ ಪ್ಯಾಕ್ಗಳನ್ನ ಹಾಕ್ತೀನಿ, ಇನ್ನು ಯಾವ ಆಯಿಲ್ನ ಯೂಸ್ ಮಾಡ್ತೀನಿ, ಯಾವ ಶಾಂಪೂನ ಯೂಸ್ ಮಾಡ್ತೀನಿ, ಸೀಗೆ ಪುಡಿನ ಯೂಸ್ ಮಾಡ್ತೀನ ಇಲ್ವಾ ಅನ್ನೋದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ಪ್ರಕಾರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ಹೇರ್ ಕಟ್ ಮಾಡಿಸಿದ್ದು ಇಷ್ಟ ಆಯಿತಾ ಇಲ್ವಾ, ಯಾಕೆ ಕಟ್ ಮಾಡಿಸಿದ್ರಿ ಅಂತ ನಿಮ್ಗೇನಾದರೂ ಅನಿಸಿದ್ರೆ, ಯಾವ ರೀತಿನಾದ್ರು ಕಮೆಂಟ್ ಮಾಡಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಕೂಡ ಏನಾದ್ರು ತಪ್ಪು ಸರಿ ಇದ್ದರೆ ಅದನ್ನು ತಿದ್ಕೊಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಹೇಗೆ ನಿಮಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.